ಸಮಸ್ತ ನಾಡಿನ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಇವತ್ತಿನ ಡಿಸ್ಕಷನ್ ಏನಪ್ಪಾ ಅಂದ್ರ, ರೈತರಿಗೆ ಸದ್ಯ ಸ್ಟ್ರೈಕ್ ಮಾಡತ್ತಾರ. ಯಾಕಂದ್ರ ಅವ್ರಿಗೆ ಕಬ್ಬಿನ ಬಿಲ್ಲ ಅವ್ರಿಗೆ ಎಷ್ಟು ಬೇಕಾಯ್ತಲ್ಲ ಅಷ್ಟು ಕೊಡ್ರಿ ಅಂತ ಹೇಳಿ. ಆದ್ರ ನಮ್ ಫ್ಯಾಕ್ಟ್ರಿ ಯಾವ ಫ್ಯಾಕ್ಟ್ರಿ ಇನ್ನೂ ತನ ಮುಂದ್ ಬಂದಾಗ ಕೊಡತಿಲ್ಲ. ಅದಕ್ಕ ಮಹಾರಾಷ್ಟ್ರದವ್ರ ಇದ್ರ ಅಡ್ವಾಂಟೇಜ್ ತಗೊಂಡ ಅವ್ರ ಬಿಲ್ ಇದನ್ ಮಾಡ್ಯಾರು. ಅಲ್ಲಿ ಕಬ್ಬು ಹೊಂಟಾವ್ ಅದ ನಮ್ ರೈತರು ಏನ್ ಮಾಡತ್ತಾರು, ಟ್ರಾಕ್ಟರ್ ಹಿಡದ ಸುಡದ ಮಾಡತ್ತಾರು. ಇದಕ್ ಮೇಜರ್ ರೀಸನ್ ಅಂದ್ರೆ ಫ್ಯಾಕ್ಟ್ರಿ ಅವ್ರದ್ದು. ಯಾಕೆ ಗೊತ್ತೇನ್ರಿ, ನಾವ್ ಕಬ್ಬ ಬೆಳೆದ ಖರ್ಚು ಎಷ್ಟಾಗ್ತೈತೆ ಅಂದ್ರೆ ಮಿನಿಮಮ್ ನಾವ್ ಏನೂ ಮಾಡಿಲ್ಲ ಅಂದ್ರೂ ಪರ್ ಎಕರೆ 70,000 80,000 ರೂಪಾಯಿ ಖರ್ಚಾಗ್ತೈತಿ. ಆದ್ರೆ ನಮಗ್ ಈಗ ಸಪೋಸ್ ತಿಳ್ಕೊರಿ, 1 ಎಕರೆಗೆ 100 ಟನ್ ನಾವು ಕಬ್ಬ ಬೆಳೆದಿವಿ ಅಂದ್ರ 100 ಟನ್ನಿಗೆ ನಮಗ್ ಖರ್ಚು ಎಕ್ಸ್ಟ್ರಾ ಆಗ್ತೈತಿ. ಅಪ್ರಾಕ್ಸಿಮೇಟ್ಲಿ 100 ಟನ್ ಅಂತೂ ಯಾರು ಬರಲ್ಲ. ಸಪೋಸ್ ತಿಳ್ಕೊರಿ 40 ಟನ್ ಪರ್ ಎಕರ್. ಈಗ 40 ಟನ್ ತೆಗಿಬೇಕಾದ್ರೆ ನಮ್ಗೆ ಇಲ್ಲಂದ್ರೆ 80,000 ರೂಪಾಯಿ ಖರ್ಚು ಬರ್ತೈತಿ. ಅಂದ್ರೆ ಟನ್ನಿಗೆ 2,000 ಮಿನಿಮಮ್ ಬಿದ್ದಂಗ ಆತ. 80,000 ಅದ 40 ಟನ್ನಿಗೆ ಫ್ಯಾಕ್ಟ್ರಿದಿಂದ ಬಿಲ್ ಬರೋದು ಎಷ್ಟೈತಿ ನಮ್ದ 3,000. 3,000 ಅಂದ್ರೆ 1,20,000 ರೂಪಾಯಿ ಆಯ್ತು. 1,20,000ದಾಗ ನಾವು 80,000 ಹಿಡಿದಿದ್ ಏನಂದ್ರ, ನಾವು ಗಳೆ ಮಾಡ್ಲಿ, ರೋಟಾವೇಟರ್ ಹೊಡಿತೀವಿ, ನಂಗರಿ ಹಾಕ್ತಿವಿ, ಸಾಲ್ ಬಿಡ್ತೀವಿ, ಕಬ್ಬ ತರ್ತೀವಿ, ಡೋಸ್ ಹೋಗಿತೀವಿ, ಎಲ್ಲಾ ಮಾಡ್ತೀವಿ. ಇದೆಲ್ಲಾ ಮಾಡಿ ನಾವು ಕಬ್ಬ ಬೆಳೆಸಿ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ನಮ್ದು 70,000 ರೂಪಾಯಿ ಬರೀ ಇದು ಖರ್ಚು ಆಗ್ತೈತಿ. ಇದ್ರೊಳಗೆ ನಮ್ ಪಗಾರ ಇರಂಗಿಲ್ಲ. ಯಾಕಂದ್ರೆ ನಾವು ನೀರು ಹಂಚುದು, ಕಸ ತೆಗೆದು, ಔಷಧಿ ಹೊಡೆಯೋದು, ನಾವೇನು ಪೇಮೆಂಟ್ ಹಚ್ಚಿರಂಗಿಲ್ಲ. ನಾವ್ ಆಳ್ ಹಚ್ಚಿರ್ತೀವಿ, ಅದೆಲ್ಲ ಖರ್ಚು ಹಿಡಿದು ಅದೆಲ್ಲ ಏನ್ ಖರ್ಚು ಹಿಡಿದಾರ ಅಂದ್ರ ರೈತರಿಗೆ 1 ರೂಪಾಯಿನೂ ಉಳಿಯಂಗಿಲ್ಲ. ಈಗ ಮನ್ನಿ ನನಗ ಬಂದ ಇನ್ಫಾರ್ಮೇಶನ್ ಅಂದ್ರ, ರಾಜ್ಯ ಸರ್ಕಾರಕ್ಕ ರೈತರ ಕಳಿಸ್ಯಾರ ಏನಂದ್ರ, 1 ಟನ್ನಿಗೆ ರೈತರಿಗೆ ಕಬ್ಬ ಬೆಳ್ಯಾಕ 4,700 ರೂಪಾಯಿ ಖರ್ಚಾಗ್ತೈತಿ. ಆದ್ರ 4,700 ರೂಪಾಯಿ ಖರ್ಚಾಗ್ತೈತಿ ಅಂದ್ರೆ ನೀವು ವಿಚಾರ ಮಾಡ್ರಿ, 1 ಟನ್ನಿಗೆ ರೈತರು ರೇಟ್ ಬೆಳತಾರು ಮಿನಿಮಮ್ 4,000 ಬೆಳತಾರು. ಇವ್ರು 3 ಫ್ಯಾಕ್ಟ್ರಿ ಅವರು 3,400 3,500 ಅನ್ನತಾರು. ಆದ್ರೆ ರೈತರು ಏನ್ ಬೆಳತಾರು 4,000 ತನ ಮಾಡ್ರಿ. ಇನ್ನೂ ರೈತರ 700 ರೂಪಾಯಿ ಮೈನಸ್ ದಾಗ ಅದಾರು. 700 ರೂಪಾಯಿ ಮೈನಸ್ ದಾಗ ಇದ್ದು ರೈತರು ಇನ್ನೂ ಬೆಳತಾರ. ರೈತರಿಗೆ ಎಷ್ಟು ಧಾರಾಳ ಮನಸ್ಸು ಐತತೆ ನಿಮಗೂ ತಿಳ್ಕೊಂಡ್ಬಿಡ್ರಿ. ಈಗ ನಾವು ಫ್ಯಾಕ್ಟ್ರಿ ಅವ್ರು ತಿಳ್ಕೊಬೇಕು. ಎಲ್ಲಾ ಫ್ಯಾಕ್ಟ್ರಿ ಪರ್ಟಿಕ್ಯುಲರ್ ಯಾವ ಫ್ಯಾಕ್ಟ್ರಿನ ಹೆಸರು ತಗೊಳತಿಲ್ಲ. ಯಾಕಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿನೂ ಇದ ಪ್ರಾಬ್ಲಮ್ ನಡೆದೈತಿ. ಏನ ಕಬ್ಬಿನ ಬಿಲ್ ಕೊಡತ್ತಿಲ್ಲ. ಅದಕ್ಕ ಮೇನ್ ನಮ್ದು ಏನಂದ್ರ, ನಮ್ಗ ಇಷ್ಟ ಅಮೌಂಟ್ ಬೇಕು, ಮಿನಿಮಮ್ 4,000ನೇ ಕೊಡ್ಲೇಬೇಕು. ಯಾಕಂದ್ರೆ ರೈತರು ಇನ್ನೂ 700 ರೂಪಾಯಿ ಲಾಸ್ ಒಳಗದಾರ. ಹೇಳೋದೇನಂದ್ರ, ರೈತರ ಕಬ್ಬ ಕಳಿಸ್ಲಿಕ್ಕೆ ನಿಮ್ ಯಾವ ಫ್ಯಾಕ್ಟ್ರಿ ನಡೆಯಂಗಿಲ್ಲ. ಮತ್ತ ಫ್ಯಾಕ್ಟ್ರಿ ಅವ್ರು ತಿಳ್ಕೊಬೇಕಂದ್ರೆ, ನೀವು ರೈತರಿಂದ ಎಷ್ಟು ಪ್ರಾಫಿಟ್ ಮಾಡತ್ತೀರಿ ನಿಮ್ಗ ಅಂದಾಜ್ ಇರ್ತೈತಿ. ಯಾಕಂದ್ರೆ ನೀವು ಅಷ್ಟ ಇಲ್ದ ನೀವು ಇಂಡಸ್ಟ್ರಿ ಹಾಕಿರಂಗಿಲ್ಲ. ಒಂದ್ ಫ್ಯಾಕ್ಟ್ರಿ ಒಳಗ ಒಂದ್ ಕಬ್ಬು ಹೋಯ್ತಂದ್ರ ಅಲ್ಲಿ ಹಿಡ್ದ ಅವ್ರಿಗೆ ರಾ ಮಟೀರಿಯಲ್ ಸಿಗತೈತಿ. ಏನ ಕಬ್ಬಿನ ಸಕ್ರಿ ರೆಡಿ ಆಗ್ತೈತಿ. ಆಮೇಲೆ ಕೆಲವೊಬ್ರದ ಎಥೆನಾಲ್ ಪ್ಲಾಂಟ್ ಅದಾವ, ಎಥೆನಾಲ್ ಹೋಗ್ತೈತಿ. ಆಮೇಲೆ ಸಕ್ಕರೆ ವೇಸ್ಟೇಜ್ ಬಗ್ಯಾಸ್ ಬರ್ತೈತಿ, ಬೂದಿ, ಇವತ್ತನ್ನೆಲ್ಲಾನು ಮಾರ್ಕೋತಾರ ಫ್ಯಾಕ್ಟರ್ ಅವ್ರು. ಯಾರು ಅಲ್ಲೇ ಇಟ್ಕೊಂಡ್ ಇಲ್ಲ. ಬಗ್ಯಾಸ್ ಅಂತೂ ಅರ್ಧ ಅವ್ರಿಗೆ ಬಾಯ್ಲರ್ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೋತಾರು, ಇಲ್ಲ ಸೇಲ್ ಮಾಡ್ತಾರ ಅವ್ರಿಗೆ. ಇಲ್ಲಾಂದ್ರು ಟನ್ಕ 2,500 ರೂಪಾಯಿ ಐತಿ ಬಗ್ಯಾಸ್ ಅಂದಾಜಲ್ಲಿ. ಸೊ ಇಷ್ಟೆಲ್ಲಾ ಪ್ರಾಫಿಟ್ ನೀವು ಮಾಡ್ಕೊಂಡು ರೈತರಿಗೆ ಕೊಡಾಕ್ ಏನಾಗ್ತೈತಿ, ಅಂದಾಜ್ ತೆಗೆದ್ರು ರೈತರು ಕಳ್ಸಿದ್ 1 ಟನ್ ಕಬ್ಬಿದಿಂದ ಫ್ಯಾಕ್ಟ್ರಿ ಇಲ್ಲಂದ್ರು ಸರಾಸರಿ ಇಲ್ಲಂದ್ರು 6,000 6,500 ರೂಪಾಯಿ ಪ್ರಾಫಿಟ್ ಬರ್ತೈತಿ. ಅದ್ರಾಗ 4,000 ರೈತರು ಕೊಟ್ಟರು ನಿಮ್ಗೆ ಇನ್ನೂ 7,500 ರೂಪಾಯಿ ಪ್ರಾಫಿಟ್ ದಾಗ ಅದಿರಿ ನೀವು, ಮೈನಸ್ ಆಗಿಲ್ಲ. ಇಷ್ಟೆಲ್ಲ ಆದ್ರೂ ರೈತರಿಗೆ ಯಾಕೆ ಕೊಡಂಗಿಲ್ಲ? ರೈತರು ಕೇಳಂಗಿಲ್ಲ. ಹೌದಪ್ಪ, ರೈತರ ಏನ್ ಮಾಡ್ತಾರ, 1 ವಾರ ಸ್ಟ್ರೈಕ್ ಮಾಡ್ತಾರ ಬಿಡ್ತಾರ. ಆದ್ರೆ ಈ ಸಲ ಏನ್ ಸ್ಟ್ರೈಕ್ ನಡೆಯತ್ತಲ್ಲ ಇದ ಹಾರ್ಡ್. ಈಗ ನೋಡತ್ತೀರಿ ನೀವು ಗುರ್ಲಾಪುರ ಕ್ರಾಸ್ ನೋಡಿ, ಎಲ್ಲಾ ಫ್ಯಾಕ್ಟ್ರಿ ಆಲ್ಮೋಸ್ಟ್ ಎಲ್ಲಾ ರೈತರು ಸ್ಟ್ರೈಕ್ ನಡೆಸ್ಯಾರ. ಕಬ್ಬ ಎಲ್ಲೂ ಕಳಿಸೋರು ಎಲ್ಲಾ ಫ್ಯಾಕ್ಟ್ರಿಗೆ ಮಾಡ್ಕೊಂಡವ್ರು. ಆದ್ರೆ ಕೆಲವೊಂದು ಫ್ಯಾಕ್ಟ್ರಿನ ರೇಟ್ ಫಿಕ್ಸ್ ಮಾಡ್ಲತ್ತಾರ. ಆದ್ರೆ ಅದು ಇನ್ನೂ ರೈತರಿಗೆ ಸಮಾಧಾನ ಇಲ್ಲ. ಯಾಕಂದ್ರೆ ರೈತರು ಹೇಳ ನಿಮ್ಗೆ ಅವಾಗ ಇನ್ನೂ 700 ರೂಪಾಯಿ ಒಳಗೆ ರೈತರು ಮೈನಸ್ ಅದಾರು. ಯಾಕಂದ್ರೆ ಗಳೆ ಗಾಡಿ ಹಿಡ್ಕೊಂಡ ಫ್ಯಾಕ್ಟ್ರಿ ಬರ್ಬೇಕಾದ್ರೆ ಖರ್ಚು ಅಷ್ಟಿಷ್ಟ ಆಗಂಗಿಲ್ರಿ. ಯಾಕಂದ್ರ ಈಗ ಒಂದು ಟ್ರ್ಯಾಕ್ಟರ್ ರೋಡ್ದಿಂದ ಬಂದು, ಒಂದು ಟ್ರ್ಯಾಕ್ಟರ್ ನಮ್ ಹೌದಪ್ಪ ನಮ್ ಕಬ್ಬಿನ ಪಡದೊಳಗ ಅಟ್ಕಾಶಿತ್ ಅಂದ್ರೆ ಒಂದ್ ಟ್ರ್ಯಾಕ್ಟರ್ ಮೇನ್ ರೋಡ್ದಿಂದ ಬಂದು ತೆಗೆದುಕೊಡಕ್ 500 ರೂಪಾಯಿದಿಂದ 1,000 ರೂಪಾಯಿ ತಗೋತಾರ. ಸಪೋಸ್ ನಮ್ ಕಬ್ಬು 4 ದಿವಸ ಹೋಗೋದಿತ್ತ, 4 ದಿವಸ ಬಂದ್ರು ಅಲ್ಲೇನ್ ಎಷ್ಟು ಹೋದ್ರಿ 500 ಹಿಡ್ಕೊಂಡ್ರು 2,000 ರೂಪಾಯಿ ಹೋಗ್ತದೆ. ಆಮೇಲೆ ಕಬ್ಬಿನಿಗೆ ಹಂಗದವ್ರು ಅವ್ರು ಇಲ್ಲಂದ್ರು ಚಾಪಾನಿ ತಗೋತಾರೆ, ಅವ್ರು ಬಿಡಂಗ ಇಲ್ಲ. ನೀವು ಕಬ್ಬ ಎಲ್ಲರಿ ಚಾಪಾನಿ ಕೊಡ್ಲಿ ಅಂದ್ರೆ ನಿಮ್ ಕಬ್ಬ ಅರ್ಧ ಹದ್ಯಾಗ ಚಲ್ತಾರೋ, ಇಲ್ಲ ಟ್ರ್ಯಾಕ್ಟರ್ ಪಲ್ಟಿ ಏನೋ ಮಾಡತಾರ. ಯಾಕಂದ್ರೆ ನಾ ಭಾಳ ಸಲ ನೋಡಿನಿ. ಯಾಕಂದ್ರೆ ನಾನ ಹೋದ್ ಸಲ ಕಳ್ಸಿದ ಕಬ್ಬದಾಗ ಚಾಪಾನಿ ಕೊಡೋದಕ್ಕೆ ಏನ್ ಮಾಡ್ಯಾರ ಅಂತೇಳಿ ನನಗ್ ಗೊತ್ತೈತಿ. ಯಾಕಂದ್ರೆ ನಾವು ಚಾಪಾನಿ ಕೊಡೋದಕ್ಕ ನಮ್ದು 2.5 ಟನ್ ಕಬ್ಬ ಅರ್ಧ ಹದ್ಯಾಗ ಮಾರ್ಕೊಂಡಾರ. ಇದು ನನಗ್ ಗೊತ್ತೈತಿ, ನಾನು ಮುಂದೆ ಆದೈತೆ. ಅದಕ್ಕೆ ಎಲ್ಲರಿಗೂ ಏನ್ ಹೇಳತ್ತೀನಿ ಅಂದ್ರೆ, ನಿಮ್ಗ ಕರೆಕ್ಟ್ ನಿಮ್ಗೆ ಗೊತ್ತಿರ್ತೈತಿ ಫ್ಯಾಕ್ಟರಿ ರೈತರದ ಎಷ್ಟು ಖರ್ಚು ಆಗ್ತೈತಿ ಏನಾಗ್ತೈತಿ. ಫ್ಯಾಕ್ಟರ್ ರೈತರ ತಕ್ಕಂಗ ಬಿಲ್ ಕೊಡ್ರಿ. ಯಾಕೆ ಹೇಳತ್ತೇನಂದ್ರ, ಇನ್ನೇನು ನಾ ಹೇಳಕ್ ಬರತ್ತೇನಿಲ್ಲ ನಿಮ್ಗ, ರೈತರಿಗೆ ಲಕ್ಷ ಕೊಟ್ಟ ನೀವು ನೋಡ್ರಿ. ಯಾಕಂದ್ರೆ ನಿಮ್ದ ಲಾಸ್ ಐತಿ. ಅದ್ರಾಗ ನೀವೇನ್ ಮಾಡ್ತೀರಿ, ಸ್ಟ್ರೈಕ್ ಮಾಡತ್ತೀರಿ. 100 ಜನ ಸ್ಟ್ರೈಕ್ ಮಾಡ್ರಿ ಅಂದ್ರ ಅದ್ರಾಗ 30 ಜನ ಫ್ಯಾಕ್ಟ್ರಿ ಸೈಡ್ ಇರ್ತಾರ, 70 ಜನ ನಿಮ್ ಸೈಡ್ ಇದ್ರ ನೀವೇನ್ ಮಾಡೋರ 30 ಜನ. ಈಗ ನೀವು ಕಬ್ಬು ಹೊಲ್ದಾಗ ಬೆಳತೈತಿ ಹೊಂಟೈತಿ ಅದನ್ನ ವಿಚಾರ ಮಾಡತ್ತಿಲ್ಲ. ಎಲ್ಲಾ ರೈತರಿಗೆ ನ್ಯಾಯ ಸಿಗ್ಬೇಕಂತೇಳಿ ಹೋರಾಡತ್ತೀರಿ. ಆದ್ರೆ ಇದು 30% ಜನ ಏನ್ ಮಾಡತ್ತಾರ ಅಂದ್ರ, ನಮ್ ಹೊಲ್ದಂದ್ ಕಬ್ಬು ಹೋದ್ರ ಸಾಕ್ಪ, ನಮಗ್ ಬಿಲ್ ಎಷ್ಟಾರ ಕೂಡ್ಲಿ ನಮ್ ಹೊಲ್ದಂದ್ ಕಬ್ಬು ಹೋದ್ರ ಸಾಕ್, ಹಿಂಗ್ ಮಾಡಿ ಫ್ಯಾಕ್ಟ್ರಿ ಕೂಡ ಮಾತಾಡ್ಕೊಂಡು ಅವ್ರ ಕಬ್ಬ ಹೋಗ್ಸೋದು ಅಷ್ಟ ನೋಡ್ತಿರ್ತಾರ. ಅದಕ್ಕ ನೀವು ಎಲ್ಲದಕ್ಕೂ ರೆಡಿಯಾಗಿ ನಿಂತೇರಿ. ಈಗ ಈ ಸಲ ಅಂತೂ ಸ್ಟ್ರೈಕ್ ಫುಲ್ ನಡೆಯತೈತಿ. ನಾ ಎಲ್ಲಾ ಕಡೆ ಡೈಲಿ ವಿಡಿಯೋ ನೋಡತ್ತೇನಿ. ಮತ್ತೊಂದ್ ಏನಪ್ಪಾ ಅಂದ್ರ, ರೈತರಿಗೆ ಎಲ್ಲಿ ಲಾಸ್ ಆಗತೈತಿ ಅಂದ್ರ ಫರ್ಟಿಲೈಸರ್ ಒಳಗ ಮೇನ್ ನಾವೇನ್ ಮಾಡ್ತೀವಿ,
ಫರ್ಟಿಲೈಸರ್ಗಳು ಯೂಸ್ ಮಾಡ್ತೀವಿ. ನೀವು ಒಂದ್ ಸಲ ಗೂಗಲ್ ಚೆಕ್ ಮಾಡ್ರಿ, ಆಮೇಲೆ ನೀವೆಲ್ಲಿ ಫರ್ಟಿಲೈಸರ್ ತಗೋತಿರಲ್ಲ, ಯೂರಿಯಾ ಆಗ್ಲಿ, DAP ಆಗ್ಲಿ, 20-23 ಏನೇ ಅದಾವ ಎಲ್ಲ ಡೋಸ್ಗಳು ರೈತರಿಗೆಲ್ಲ ಗೊತ್ತೈತಿ. ಅವೇನ್ ಡೋಸ್ ತಗೋತಿರಲ್ಲ ಅದ್ರ ರೇಟ್ ಕಂಪೇರ್ ಮಾಡ್ರಿ, ಗೌರ್ಮೆಂಟ್ ರೇಟ್ ಕಂಪೇರ್ ಮಾಡ್ರಿ. ನಿಮ್ಗೆ ಎಷ್ಟು ನಾನ್ ನೋಡೇನಿ DAP ಅಪ್ರಾಕ್ಸಿಮೇಟ್ಲಿ ಇಲ್ಲಾದ್ರೂ ಗೂಗಲ್ ಮ್ಯಾಗ 1125 ರೂಪಾಯಿ ಏನೋ ಸಮಥಿಂಗ್ ತೋರಿಸ್ತೈತಿ. ನಮಗ್ ಸಿಗುದು ಎಷ್ಟಕ್ಕ? ನಿಮಗಂತೂ ರೇಟ್ ಗೊತ್ತದಾವ ಪರ್ಟಿಕ್ಯುಲರ್. ನಾ ಅಷ್ಟಂತೂ ಈಗ ಸದ್ಯ ಅಂತೂ ಹೋಗಿ ನೋಡಿಲ್ಲ, ಯಾಕಂದ್ರೆ ರೇಟ್ ಹೆಚ್ಚಾಗಿರ್ಬೋದು, GST ಅದು ಇದು ಏನೋ ಕಮ್ಮಿ ಆಗೈತಿ. ನಾನು ಅದನ್ನ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗ, ಅದೇನಿಲ್ಲ. ಮೇಜರ್ ಪ್ರಾಬ್ಲಮ್ ನಮಗೆ ರೈತರಿಗೆ ಏನಂದ್ರ ಫರ್ಟಿಲೈಸರ್ ನಾವು ಯೂಸ್ ಮಾಡ್ತೀವಿ. ನಮ್ಗೆ ಇಲ್ಲಂದ್ರು ಫರ್ಟಿಲೈಸರ್ 4 ಸಲ ಹಾಕ್ತಿವಿ ನಾವು. ಏನಪ್ಪಾ ಅಂದ್ರೆ ಲಾಗನ್ ಟೈಮ್ದಾಗ ಒಂದು, ಆಮೇಲೆ ಕಬ್ಬು ನಾಟಿ ಬರಾನ, ಆಮೇಲೆ ಭರಣಿ ಮಾಡ್ತೀವಿ ಅವಾಗ, ಆಮೇಲೆ ಕಬ್ಬು ಸ್ವಲ್ಪ ಇಲ್ಲಾಂದ್ರೆ ಒಂದು 17-18 ಗಣಿಕೆ ಬರಾನ ಹಾಕ್ತಿವಿ. ಇಷ್ಟೆಲ್ಲಾ ಖರ್ಚು ಮಾಡಿ ಪರ್ ಟನ್ನಿಗೆ ನಾವು 4700 ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲಾ ಮಾಡಿ ಫ್ಯಾಕ್ಟ್ರಿಗೆ ಪ್ರಾಫಿಟ್ ಮಾಡತ್ತೀವಿ, ಹೊರತು ನಮಗ್ ಪ್ರಾಫಿಟ್ ಇಲ್ಲ. ಈಗ ನೀವು ನೋಡತ್ತೀರಿ ಎಲ್ಲಾರು ಮನ್ಯಾಗ, ಹೌದಪ್ಪ ನಿನಗ ಅವ್ರ ತಮ್ಮ ಮಕ್ಕಳಿಗೆ ಏನ್ ಹೇಳತ್ತಂದ್ರ, ಹೌದಪ್ಪ ನಿಂಗೆ 10,000 ಕೊಡ್ಲಿ, 15,000 ಕೊಡ್ಲಿ, 18 ಕೊಡ್ಲಿ, ನೀ ಕೆಲ್ಸಕ್ಕೆ ಹೋಗು, ನೀ ರೈತ ಆಗಬೇಡ, ನೀ ಫಾರ್ಮಿಂಗ್ ಮಾಡಕ್ ಹೋಗ್ಬೇಡ. ಅತ್ತೊಳಗ ಅರ್ಧ ಜನ ತಿಳ್ಕೊಂಡವ್ರ ಫಾರ್ಮಿಂಗ್ ಕಬ್ಬನ ಹಚ್ಚದ್ ಬಿಟ್ಟ ಕುರಿ ಸಾಕಾಣಿಕೆ ಎಮ್ಗಳ ಮೇವು ಹಚ್ಚಿ ಏನ್ ಮಾಡ್ಕೊಂಡಾರಲ್ಲ ಅವ್ರ ಪ್ರಾಫಿಟ್ ಒಳಗ್ ಸ್ವಲ್ಪ ಆಗತ್ತಾರ. ಅದಕ್ಕ ಈಗ ಏನ್ ಮಾಡತ್ತಾರ ಎಲ್ಲಾರು ಅಂದ್ರ ರೈತರ ಆಗ್ಬೇಡ್ರಿ ಅಂತೇಳಿ ಅವ್ರ ಮನನವ್ರಿಗೆ ಹೇಳತ್ತಾರ. 10 ಎಕರೆ 20 ಎಕರೆ ಹೊಲ ಇಲ್ಲಿ ಊರಾಗಿದ್ರು ಹುಡುಗರು ಬೆಂಗಳೂರಿಗೆ ಹೋಗ್ತಾರ, ಎಷ್ಟ 18-20 ಸಾವಿರಕ್ಕ ದುಡ್ಯಾಕ. ಅಲ್ಲಿ ಅವ್ರ ಲೈಫ್ ಅವ್ರಿಗೆ ಗೊತ್ತ ಏನಿರ್ತೈತಿ ಅಂತ ಹೇಳಿ. ಆದ್ರೆ ಮನನವ್ರದೇನ ನನ್ನ ಮಗ ರೈತ ಆಗ್ಬಾರ್ದಪ್ಪ, ಯಾಕಂದ್ರ ಹಿಂಗ್ ಫ್ಯಾಕ್ಟ್ರಿ ರೇಟ್ ಇರಂಗಿಲ್ಲ, ಬೆಳಿ ಬಂದ್ರ ಒಂದ್ಸಲ ಮಳಿಲಿ ಹಾಳಾಗ್ತೈತಿ, ಒಂದ್ಸಲ ಮಳಿ ಬರಲ್ದ ಹಾಳಾಗ್ತೈತಿ. ಹಿಂಗಾಗಿ ಫ್ಯಾಕ್ಟ್ರಿ ನಾವು ಪ್ರಾಫಿಟ್ ಮಾಡತ್ತೀವಿ ಹೊರತು ನಮಗ್ ಪ್ರಾಫಿಟ್ ಇಲ್ಲ. ಅದಕ್ಕ ಯಾರು ಈಗ ಹೊಲ ಮಾಡಕ ಮುಂದ್ ಬರತ್ತಿಲ್ಲ. ಎಲ್ಲಾರು ಪ್ಲಾಟ್ ಹಾಕಿ ಮಾರ್ಲತ್ತಾರು, ಹೊಲ ಮಾರ್ಲತ್ತಾರು, ಮಾರಿ ಮನಿಗಿನಿ ಕಟ್ಕೊಂಡ ಹೌದಪ್ಪ ಕಾರ್ ಗೀರ್ ತಗೊಂಡ್ ಆರಾಮ್ ಅದಾರು. ಇನ್ನೂ ಕೆಲವೊಬ್ರು ಯಾರಿಗಿರ ಗೊತ್ತೈತ್ಲ, ಅವ್ರ ಕುರಿ ಸಾಕಾಣಿಕೆ ಎಮ್ಗಳು ಮಾಡ್ಯಾರು, ಮೇವು ಹಚ್ಕೊಂಡ ಹೊಲ ಮಾಡಿ ಅವ್ರವ್ರು ಹೊಲ್ದಾಗ ಮನಿ ಕಟ್ಕೊಂಡ ಆರಾಮ್ ಅದಾರ. ಅವ್ರಿಗೆ ಕರೆಕ್ಟ್ ಗೊತ್ತೈತಿ, ಯಾಕಂದ್ರ ಅವ್ರಿಗೆ ಗೊತ್ತೈತಿ ನಾವು ಕಬ್ಬ ಬೆಳೆಸ್ರಿ ಇಟ್ ನಮ್ದು ಲಾಸ್ ಬರ್ತೈತಿ, ಇಟ್ ಫ್ಯಾಕ್ಟ್ರಿಗೆ ಪ್ರಾಫಿಟ್ ಆಗ್ತೈತಿ, ನಮಗ್ ಆಗಂಗಿಲ್ಲ. ನಮಗ್ ಮತ್ತೊಂದು ಮೇಜರ್ ಲಾಸ್ ಏನ್ ಗೊತ್ತೇನ್ರಿ? ನೀವು ಲೆಕ್ಕ ಹಾಕ್ರಿ, ನಾವು ಪರ್ ಟನ್ ಈಗ 3,000 ಅಂದ್ರೆ 1,20,000 40 ಟನ್ ಹೋಗ್ತೈತಿ. ಎಕರಾ 40 ಟನ್ ಬಿದ್ರು 1,20,000 ರೂಪಾಯಿ ಹೋಗ್ತೈತಿ. ಇದೇನಾತು ಇದ್ರೊಳಗೆ 80,000 ಖರ್ಚು, ನಮಗ್ 40,000 ಉಳಿತ. 40,000 ಉಳಿದಷ್ಟೇ ನಮ್ ಮೈಂಡ್ ಸೆಟ್ ಐತಿ. ಅದ್ರ ನೆಕ್ಸ್ಟ್ ಅದ್ ಖರ್ಚು ಆಗ್ತೈತಿ ಅನ್ನೋದು ನಮ್ಗೆ ಗೊತ್ತೇ ಐತಿ. ಕೊಡ್ಬೇಕು ಖರ್ಚಾಗಲ್ಲ, ಯಾಕಂದ್ರೆ ಕೊಡ್ಬೇಕು ಲಾಗನ್ ಬೀಜ ಅದತ್ತಲ್ಲ, ಗಳೆ ಹೊಡಿಯೋದು ಏನಿರಂಗಿಲ್ಲ, ಕೊಡ್ಬೇಕು ಸ್ವಲ್ಪ ಉಳಿಬಹುದು. ತಿಳ್ಕೊರಿ 40,000 ಉಳಿಸ್ಕೊಂಡು ನೀವು ವರ್ಷ ಒಳಗೆ ಏನ್ ಮಾಡೋರ್ದಿರಿ? ನಿಮ್ಮ ಪೇಮೆಂಟ್ ಈಗ ಸಪೋಸ್ ನಮ್ ಕಡೆ ಅಂತೂ ಒಂದ್ ದಿನಕ್ಕ ಅರ್ಧ ದಿನಕ್ಕ 350 ರೂಪಾಯಿ ಐತಿ ಗಂಡಾಳಿಗೆ. ಹೆಣ್ಣಾಳಿಗೆ ಎಷ್ಟೈತೆ ಅಂತ ನಂಗೆ ಗೊತ್ತಿಲ್ಲ, ಗಂಡಾಳಿಗೆ ಅಂತೂ 350 ರೂಪಾಯಿ ಐತಿ 12 ತನ. 350 ದಿಂದ ಅಪ್ರಾಕ್ಸಿಮೇಟ್ಲಿ ನಮ್ ಕಬ್ಬ 340 ದಿನಕ್ಕೆ ಹೋಗ್ತೈತಿ. 10-11 ತಿಂಗಳಕ್ಕಂತೂ ಕಬ್ಬ ಹೋಗ್ತಾವ್. 340 ತಿಳ್ಕೊಂಡ್ರ 1,19,000 ಏನೋ ಸಮಥಿಂಗ್ ನಮ್ ಪೇಮೆಂಟ್ ಆಗ್ತೈತಿ ಹೊರಗೆ ಕೆಲ್ಸಕ್ಕೆ ಹೋದ್ರ. ಅದು ನಮಗೆ ಎಷ್ಟು ಬರತೈತಿ? 1,20,000. 1,000 ಸಂಬಂಧ ನಾವ್ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ತ್ರಾಸ್ ತಗೊಂಡ್ರ ಹಾಡಿ ಮಳಿ ಗಿಳಿ ಬಿಸಿಲು ಗಿಳಿ ಅನ್ನೋಲ್ದ ರೈತರು ದುಡದ ದಿನ ಹೊಲದಾಗ ಬಿದ್ದು ತ್ರಾಸ್ ಮಾಡ್ಕೊಂಡು ಮಾಡ್ರ ಬರೀ 1,000 ರೂಪಾಯಿ ಉಳಿದೈತಿ. ವಿಚಾರ ಮಾಡ್ರಿ. ಹೊರಗೆ ಕೆಲ್ಸಕ್ಕೆ ಹೋದ್ರ ಮತ್ತು ಅರ್ಧ ಕೆಲಸ ಮಾಡಿ ಅರ್ಧ ಮನ್ಯಾಗ ಇರ್ತೀವಿ ಆರಾಮ್. ಈ ಲೆಕ್ಕದಿಂದನ ಎಲ್ಲಾ ರೈತರಿಗೆ ಅನ್ಯಾಯ ಆಗದ ಹೇಳಿ ಈತೆಲ್ಲ ಸ್ಟ್ರೈಕ್ ಮಾಡತ್ತಾರ. ಸೊ ನಮಗ್ ಬಿಲ್ ಇಷ್ಟು ಬಂದ್ರು ಆಕ್ಚುಲ್ ಅಂದ್ರೆ ರೈತರು ಇನ್ನೂ 700 ರೂಪಾಯಿ ಲಾಸ್ ಅದಾರ. ಅದ್ಯಾರಿಗೆ ಕೇಳ್ಬೇಕ ಅವ್ರ? ಮೇಜರ್ ಲಾಸ್ ಏನಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ ರೈತರಿಗೆ ಮೋಸ ಆಗತೈತಿ. ಹೆಂಗಂದ್ರ ನಿಮ್ಗೆ ಹೇಳಿ, ಈಗ ಡೋಸದ ರೇಟ್ ರಾಜ್ಯ ಸರ್ಕಾರ ಎಷ್ಟು ಮಾಡೈತಿ, ನಮಗ್ ಎಷ್ಟು ಸಿಗಾತೈತಿ ಅಷ್ಟ್. ಹೌದಪ್ಪ, ರೈತರಿಗೆ ಒಳ್ಳೇದ ಮಾಡೋದನ್ನ ಫ್ಯಾಕ್ಟ್ರಿದವ್ರಿಗೆ ಹೇಳ್ರಿ 4,000 ಬಿಲ್ ಕೊಡ್ರಿಪ್ಪ, ನೀವು ಇಷ್ಟು ಪ್ರಾಫಿಟ್ ಮಾಡತ್ತೀರಿ. ಆಕ್ಚುಲ್ ಅವ್ರು ಇನ್ವಾಲ್ವ್ ಗೌರ್ಮೆಂಟ್ ಐತಿ, ಎಲ್ಲಾ ಫ್ಯಾಕ್ಟ್ರಿ ಒಳಗ ಗೌರ್ಮೆಂಟ್ ಇನ್ವಾಲ್ವ್ ಇರಾಕ ಬೇಕಿರ್ತೈತಿ. ಈಗ ತಿಳ್ಕೊರಿ, ಎಥನಾಲ್ 1 ಲೀಟರ್ಕ ಮಿನಿಮಮ್ ಇಲ್ಲ 70 ರೂಪಾಯಿ ಇರ್ಬೋದು, ಅದರಿಂದ ಕಮ್ಮಿ ಇರ್ಬೇಕು. ಯಾಕಂದ್ರೆ ಅದ್ರ ಗ್ರೇಡ್ ಮ್ಯಾಗ ಅದ್ರ ಏನೋ ರೇಟ್ ಚೇಂಜ್ ಆಗ್ತೈತಿ ಅಂತ. ಸೊ ಇಷ್ಟಿರ್ಬೋದು. 1 ಟನ್ ಒಳಗ ಇಲ್ಲಂದ್ರು 70-80 ಲೀಟರ್ ಎಥನಾಲ್ ಬರ್ತೈತಿ ಅಂತ ನಾ ಎಲ್ಲಾ ಗೂಗಲ್ ಸರ್ಚ್ ಮಾಡಿ ನೋಡಿನಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಇನ್ಫಾರ್ಮೇಶನ್ ತಕೊಂಡಿನಿ. 80 ಲೀಟರ್ ಬಂತು ಬ್ಯಾಡ, 80 ಬೇಡ, 60 ಲೀಟರ್ ಹೇಳ್ರಿ. 60 ಲೀಟರ್ದ 70 ರೂಪಾಯಿ ಎಷ್ಟಾತು ಗೊತ್ತಾತು? ನಮ್ಮ ಕಬ್ಬಿಗೆ ಅವ್ರು ಬಿಲ್ ಕುಡೋದಕ್ಕಿಂತ ಡಬಲ್ ಆಗ್ತಿದಿಲ್ಲಿ. ಸಕ್ರಿ ಮಾರ್ತಾರು, ಸಕ್ರಿ ಮಾಡ್ರು ಅದ್ರೊಳಗ ಸಕ್ರಿ ಅಷ್ಟ ಮಾಡಂಗಿಲ್ಲ. ಸಕ್ರಿ ಒಳಗ ಅರ್ಧ ಉಳ್ದು ಎಥನಾಲ್ ಹೋಗ್ತೈತಿ, ವೇಸ್ಟೇಜ್ ಆಗ್ತೈತಿ, ಮೊಲಾಸಿಸ್ ನೀರು ಹೊರ ಹೋಗ್ತೈತಿ, ಬಗ್ಯಾಸ್ ಹೋಗ್ತೈತಿ, ಬೂದಿ ಹೋಗ್ತೈತಿ. ಬೂದಿ ಅಂತೂ ಮಾರಂಗಿಲ್ಲ, ಸೊ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ತೈತಿ. ಬಗ್ಯಾಸ್ ಮಾರ್ತಾರು. ಇದೆಲ್ಲ ಇವ್ರಿಗೆ ಪ್ರಾಫಿಟ್ ಐತಿ, ಫ್ಯಾಕ್ಟ್ರಿಗೆ ಪ್ರಾಫಿಟ್ ಐತಿ. ಮತ್ ಇತ್ತೊಳಗ ಫ್ಯಾಕ್ಟ್ರಿ ಕೆಲವೊಂದು ಫ್ಯಾಕ್ಟ್ರಿ ಏನೈತಿ, ರೈತರಿಗೆ ನೀರ್ ಕೊಡ್ತಿರ್ತಾರಲ್ಲ, ಅದನ್ನ ನೀರ್ ಮಾರಿ ಕೊಡ್ತಾರ. ನೀರ್ ಹಂಗ ಕೊಡಂಗಿಲ್ಲ, ನೀರ್ ಮಾರಿ ಕೊಡ್ತಾರ. ನೀರ್ ಮಾರಿ ಕೊಡುವ್ರೆ ಸ್ವಚ್ಛ ನೀರ್ ಆಗಂಗಿಲ್ಲ, ಅಥವಾ ಫ್ಯಾಕ್ಟ್ರಿ ಕೆಮಿಕಲ್ಸ್ ಇನ್ಕ್ಲೂಡ್ ಇರತೈತಿ. ಅವು ನಮ್ ಬೆಳಿ ಎಷ್ಟು ಹಾಳು ಮಾಡ್ತಾವಂತ ನಿಮ್ಗ ಒಂದ್ ವಿಡಿಯೋ ಐತಿ, ನಾ ಈಗ ತೋರ್ಸಂಗಿಲ್ಲ, ನಿಮ್ಗ ಟೈಮ್ ಬಂದಾಗ ನಾ ತೋರ್ಸಿನಿ. ನಮ್ಮ ಊರದಿಂದನ ನಮಗ ಆದ ಲಾಸ್ ಬಗ್ಗೆ ಒಂದು ವಿಡಿಯೋ ಐತಿ, ಅದನ್ನ ನಿಮಗ್ ತೋರಿಸ್ತೇನೆ ನಾ. ಅಂದ್ರೆ ನಮ್ ಕಬ್ಬ ಫ್ಯಾಕ್ಟ್ರಿ ನೀರ್ದಿಂದ ಎಷ್ಟು ರೈತರಿಗೆ ಲಾಸ್ ಆಗ್ತದೆ ಅಂತ ಹೇಳಿ ನಿಮಗ್ ನಾ ತೋರಿಸ್ತೇನೆ.
ಇದೆಲ್ಲ ಆಗಕ್ ಕಾರಣ ನಾವು ರೈತರು ಅದೀವಿ. ಯಾಕಂದ್ರ ನಮ್ಮ ಹೊಲ್ದಂದ್ ಕಬ್ಬು ಹೋದ್ರೆ ಸಾಕತ್ತೇಳಿ ನಾವು ವಿಚಾರ ಮಾಡ್ತೀವಿ. ಇಲ್ಲಿ ನಮ್ದು ಅಟ್ಟೆ ವಿಚಾರ ಮಾಡಿದ್ರೆ ರಾಜ್ಯದ ರೈತರಿಗೆ ಮೋಸ ಆಗ್ತೈತಿ. ನಾವು ಒಬ್ಬರ ಈಗ ಆಲ್ಮೋಸ್ಟ್ ನಿಮ್ಗೆ ಹೇಳಿ 100% ಒಳಗೆ 70% ಸ್ಟ್ರೈಕ್ ಮಾಡ್ರ 30% ನಮ್ ಕಬ್ಬು ಹೋದ್ರೆ ಸಾಕಂತ ಇರ್ತಾರ ಇತ್ತೊಳಗ. ಅದಕ್ಕ ಏನ್ ಮಾಡ್ರಿ ಅಂದ್ರೆ ಎಲ್ಲರೂ ಒಕ್ಕೂಟಾಗಿ ಇದನ್ನ ಸ್ಟ್ರೈಕ್ ಮಾಡ್ಬೇಕು. ನಿಮ್ಗ ಕಬ್ಬ ಕಳ್ಸೋದು ಬೇಡ, ಫ್ಯಾಕ್ಟ್ರಿಗೆ ನಿಮ್ಗೆ ರೇಟ್ ಬರತ್ತಿಲ್ಲ, ಕಟ್ರಿ 7-8 ಎಮ್ಗಳು ಕಟ್ರಿ, 10 ಎಮ್ಗಳು ಕಟ್ರಿ, ದನ ಕಟ್ರಿ. ಮನೆ ಹೆಂಗೂ ಇಲ್ಲಂದ್ರು 4 ಮಂದಿ ಇರ್ತೀರಿ, ನಿಮ್ಮ ಹುಡುಗರಿ ನಿಮಗ್ ಪ್ರಾಫಿಟ್. ಹೌದಪ್ಪ, ನಮ್ಮ ಹುಡುಗರಿಗೆ ಇಟ್ಟು ಶಿಕ್ಷಣ ಕೊಟ್ಟಿವಿ, ಇದರಿಂದ ನಮ್ಮ ಹುಡುಗ ಏನು ಲಾಭ ಇಲ್ಲ ಗೊತ್ತಾಗ್ತದ. ನಿಮ್ ಹುಡುಗನ್ ಕರ್ಕೋರಿ, ಅವ್ಗೆ ತಿಳಿಸಿ ಹೇಳ್ರಿ. 10-12 ಎಮ್ಗಳು ಮಾಡ್ರಿ, 1 ಎಕರೆದಾಗ ಮೇವ್ ಹಚ್ಚಿರಿ, ನಿಮ್ 10-12 ಎಮ್ಗಳು ಹೆಂಗೂ ಮಾಡ್ರಿ ನಡಿತಾವ್. ಎಮ್ಗಳು ಮಾಡ್ರಿ, ಹಾಲ್ ಮಾರ್ರಿ, ನಿಮ್ಗೆ ಹಾಲ್ ತಿಂದು ಮತ್ತೆ ನಿಮ್ ಹೆಲ್ದಿ ಉಳಿತೀರಿ. ನಿಮ್ ಹಾಲ್ ತಿಂದು ಹೆಲ್ದಿ ಉಳ್ದ ನಿಮ್ ಹೆಲ್ತ್ ಸರಿ ಉಳಿದೈತಿ, ನಿಮ್ ಕೆಲಸ ನೀವು ಮಾಡ್ಕೊಂಡಿರ್ತೀರಿ, ಯಾರ್ದು ಉಸಾಬ್ರಿ ಇರಂಗಿಲ್ಲ, ಏನು ಇರಂಗಿಲ್ಲ. ಇದು ಬೆಸ್ಟ್ ವೇ ಇರ್ತೈತಿ. ಅದೇ ನಿಮ್ಗೆ ರೈತರ ಕಬ್ಬ ಕಳ್ಸೋದು ಬೇಡ ಆಗಿತ್ತ, ಕಡ್ದು ಎಮ್ಗಳು ಹಾಕ್ರಿ. ನಿಮ್ಗೆ ಎಮ್ಮಿ ಹಾಲ್ ಮಾಡ್ರಿ, ಎಮ್ಗಳು ಮಾಡ್ರಿ, ಮೇವ್ ಮಾಡ್ಕೊರಿ. ಇಷ್ಟು ಲಾಸ್ ಮಾಡ್ಕೊಂಡ್ ತ್ರಾಸ್ ಮಾಡ್ಕೊಂಡ್ ನೀವು ಸ್ಟ್ರೈಕ್ ಮಾಡಿ 4 ದಿವಸ ಹಾದಿ ಮ್ಯಾಗ ಉಪವಾಸ ಬಿದ್ದ ನೀವ್ ಏನ್ ಮಾಡೋರ್ದಿರಿ? ಸ್ಟ್ರೈಕ್ ಮಾಡ್ತೀರಿ, ಹಿಂದ್ ಹೋಗ್ತೀರಿ, ನಾವು ಸ್ಟ್ರೈಕ್ ಮಾಡ್ತೀವಿ. ಹೌದಪ್ಪ, ಸ್ಟ್ರೈಕ್ ಮಾಡ್ತಾರು. ಕೆಲವೊಂದ್ ಎಲ್ಲಾ ಇನ್ಫ್ಲೂಯೆನ್ಸರ್ಸ್ಗಳು ರೈತರ ಬಗ್ಗೆ ಹಂಗ್ ಆಗಬೇಕು, ಹಿಂಗ ಆಗ್ಬೇಕು, ಅದ್ ಸಿಗ್ಬೇಕು, ಇದ್ ಸಿಗ್ಬೇಕು ಮಾತಾಡ್ತಾರು. ಓಕೆ, ಕ್ಲಿಯರ್ ಐತಿ, ಮಾತಾಡ್ತಾರು, ಬೇಡ ಅನ್ನಂಗಿಲ್ಲ. ಆದ್ರ ಇದೆಲ್ಲಾ ಮಾತಾಡ್ರೆ ಫ್ಯಾಕ್ಟರಿ ನಿಮ್ಗೆ 4,000 ಕೊಡೋರ್ದಾರನ. ನೀವು ಇನ್ನೂ 1 ವರ್ಷ ಕಂಟಿನ್ಯೂಸ್ ಆಗಿ 1 ವರ್ಷ ರೋಡ್ ಇಳಿದ ನೀವು ಸ್ಟ್ರೈಕ್ ಮಾಡ್ರು ಫ್ಯಾಕ್ಟ್ರಿ ನಿಮಗ್ ₹1 ಹೆಚ್ಚು ಮಾಡಲ್ಲ. ಕೊಡೋರು 3,400 ಕೊಡ್ತಾರು. ಅದ್ರೊಳಗೆ ಕೆಲವೊಂದು ಫ್ಯಾಕ್ಟ್ರಿ ಅಂತೂ ಬಿಲ್ ಕೊಡಂಗಿಲ್ಲ. ಒಂದೊಂದು ಫ್ಯಾಕ್ಟ್ರಿ ಅಂತೂ ಬಿಲ್ ಮುಂದ್ ಅದ್ರೊಳಗೆ ಏನ್ ಮಾಡ್ತಾರ, ಅರ್ಧ ಬಿಲ್ ಹಾಕ್ತಾರೋ, ಅರ್ಧ ಹಾಕಲ್ಲ. ಇಷ್ಟೆಲ್ಲ ಅದನ್ನ ರೈತರು ಏನ್ ಮಾಡ್ತಾರು, ಹೌದಪ್ಪ ಈ ವರ್ಷ ಬಿಲ್ ಹಾಕಿಲ್ಲ ಅಂದ್ರೂ ಮುಂದಿನ ವರ್ಷ ರೈತ ಹೆಂಗರೆ ಸಾಲ ಮಾಡಿ, ಯಾರ ಕಡೆ ದೇನೆ ಮಾಡಿ, ತನ್ನ ಕುತ್ತಿಗೆ ಪೂರಾ ಇಲ್ಲಿ ತನ ಹಗ್ಗ ಬಂದ್ರು ಸಾಲ ಮಾಡಿ ಬೆಳಿ ಮಾಡ್ತಾನ. ಖರೆ ಆ ಬೆಳೆಗೆ ಒಂದು ಕರೆಕ್ಟ್ ಬೆಲೆ ಸಿಗಂಗಿಲ್ಲ. ಈಗ ನೀವು ನೋಡತ್ತೀರಿ, ಮಾಲ್ ಒಳಗೆ ಹೋದ್ರ ಅಂದ್ರೆ ಫಿಕ್ಸ್ ರೇಟ್. ಎಲ್ಲಿ ಹೋದ್ರ ಡ್ರೆಸ್ ತಗೋಕ್ ಹೋಗಿರಿ ಫಿಕ್ಸ್ ರೇಟ್, ಭಾಳ ನಿಮ್ಗೆ ₹50, ₹100 ಕಮ್ಮಿ ಮಾಡ್ತಾರ. ಎಲ್ಲಿ ಮಾಲ್ದಾಗ ಹೋಗ್ರಿ ಅಂತ ನೀವು ಫಿಕ್ಸ್ ರೇಟ್. ಮಾಲ್ ಹೋಗ್ರಿ, ಡಿಮಾರ್ಟ್, ಯಾವ್ದು ಮಾಲ್ ಹೋಗ್ಲಿ, ಎಲ್ಲೂ ಸಿಟಿ ಲೈಫ್ದಾಗೂ ಹೋದ್ರ ಅಂದ್ರೆ ನಿಮ್ಗೆ ಫಿಕ್ಸ್ ರೇಟ್ ಒಳಗೆ ₹1 ಅವ್ರು ಕಮ್ಮಿ ಮಾಡಂಗಿಲ್ಲ. ಇದ್ರೊಳಗ ಕೆಲವೊಬ್ರು ಹೊಲ ಹೆಂಗಿರ್ತಾವ ಅಂದ್ರ, ಒಬ್ರದ್ದು ಹೊಲದಾಗ ಮನೆ ಇರ್ತಾವ. ಸೊ ಓಕೆ, ಅವ್ರದ್ದು ಜಾಸ್ತಿ ಎಕ್ಸ್ಪೆನ್ಸಸ್ ಆಗಂಗಿಲ್ಲ. ಯಾಕಂದ್ರ ಅವ್ರದ್ದು ಏನೈತೆ ಹೊಲದಾಗ ಹೋಗ್ತಾರ. ಇನ್ನ ಒಬ್ರದ್ದು ಹೆಂಗ 6-7 ಕಿಲೋಮೀಟರ್ ಹೊಲಕ್ ಇರ್ತಾರ. ದಿನ ಇಲ್ಲ ಅಂದ್ರೂ ಅವ್ರು ಒಂದ್ಸಲ ಹೊಲಕ್ ಹೋಗಿ ಬಂದ್ರು ₹50 ಪೆಟ್ರೋಲ್ ಹೋಗ್ತಿತ್ತು. ಎಷ್ಟು ಮೈಲೇಜ್ ಗಾಡಿ ತಂದ್ರು ಮಿನಿಮಮ್ ₹50 ಪೆಟ್ರೋಲ್ ಹೋಗ್ತೈತಿ. ₹50 ಪೆಟ್ರೋಲ್ ತೆಗಿರಿ. ಇದ್ರೊಳಗೆ ನಿಮ್ ಮಾನಸಿಕ ಟೆನ್ಷನ್ ಎಷ್ಟ್ರೇ ರಾತ್ರಿ ನಿದ್ದಿಗೆ ಹೇಳಿ ನೀವು ನೀರು ಉಣ್ಸಿರ್ತೀರಿ, ಇಟ್ಟೆಲ್ಲ ಮಾಡ್ತೀರಿ. ಹೊಳಿ ಪಾಳಿ ತುಂಬ್ತೀರಿ, ಕರೆಂಟ್ ಬಿಲ್ ಸಪೋಸ್ ಒಂದೊಂದ್ ಕಡೆ ಕರೆಂಟ್ ಬಿಲ್ ತುಂಬ್ತಾರೆ. ಹೌದಪ್ಪ, ಹೊಳಿ ನೀರ್ ಇಳಿದು ಅಂದ್ರ ಮಂದಿ ಕಡೆ ನೀರು ಕೊಂಡು ತಗೋತೀರಿ. ಇತರ ಖರ್ಚು ಬೇರೆ. ಜನರೇಟರ್ ಹಚ್ತೀರಿ, ಜನರೇಟರ್ ಅಂತೂ ಇಲ್ಲಂದ್ರೂ ಪರ್ ಡೇ ₹3,000-4,000 ನಿಮಗೆ ಖರ್ಚು ಬರ್ತೈತಿ. ಇಷ್ಟೆಲ್ಲಾ ಮಾಡಿ ಬೆಳಿ ಮಾಡಿ ನಾವು ಫ್ಯಾಕ್ಟ್ರಿ ಫಾಯ್ದಾ ಮಾಡಿದ ರೈತರು ಏನ್ ಮಾಡ್ಬೇಕು ತಿಳ್ಕೊರಿ. 100 ಹೌದಪ್ಪ, ಒಬ್ಬರದು 1 ಎಕರೆಕ್ 100 ಟನ್ ಕಬ್ಬರ ಆಯ್ತು, ₹4,700 ಖರ್ಚು ಹಿಡಿದ್ರಂದ್ರ ಎಷ್ಟು ಖರ್ಚು ಆಗ್ತೈತಿ? ₹4,70,000 ಖರ್ಚು ಆಗ್ತೈತಿ 100 ಟನ್ ತೆಗಿಯಾಕ. ಫ್ಯಾಕ್ಟ್ರಿ ಎಷ್ಟು ಕೊಡ್ತೈತಿ? ₹3,00,000. ಇನ್ನೂ ರೈತ ₹1,70,000 ಮೈನಸ್ ತಗದಾನ. ಆ ₹1,70,000 ಅವ್ನು ಮೈನಸ್, ಅವ್ನು ದೇನೇನ ಅದ, ದೇನಂದ್ರ ಅವ್ನ್ ಸಾಲ ಅದ. ಆ ₹1,70,000 ತೀರ್ಸಾಕ ಎಷ್ಟು ಒದ್ದಾಡ್ತಾನು? ಅವ್ರ ಮಕ್ಳ ಮ್ಯಾಗ ಬರ್ಡನ್, ಫ್ಯಾಮಿಲಿ ಬರ್ಡನ್. ಅದ್ರೊಳಗ ಕೆಲವೊಂದ್ ಹೆಂಗ ಇರ್ತಿ ಅಂತಂಬ್ರ ಜಗಳ ಇರ್ತಾವ. ಒಬ್ಬೊಬ್ರು 30 ಗುಂಟೆ ಹೊಲ, 1 ಎಕರೆ ಹೊಲ ಇರ್ತಾವ. ಅವ್ರ ಏನ್ ಮಾಡ್ಬೇಕು? ಅವ್ರದ್ದು ಏನ್ ಇರ್ತೈತಿ? ಹೌದಪ್ಪ, 4 ದುಡ್ಡು ಬರ್ತಾವು. ಆಕ್ಚುಲ್ ಅಂದ್ರೆ ಲಾಸ್ ಇರ್ತೈತಿ. ಅದ್ರ ಒಂದ್ ಮೈಂಡ್ ಸೆಟ್ ಏನ್ ಇರ್ತೈತಿ ಅಂದ್ರೆ ರೈತರದ, ಹೌದಪ್ಪ ಇವತ್ತು ನಾವು 40,000 ಖರ್ಚಾಕಿ ಒಮ್ಮೆ ₹1,50,000 ಬರ್ತೈತಿ. ನಮ್ದು ಖರ್ಚು ಆಗಿರ್ತೈತಿ, ಆದ್ರೆ ₹1,50,000 ಬರ್ತೈತಿ. ಖರೆ ₹1,50,000 ನೆಟ್ ಕೈಯಾಗ ಬರ್ತೈತ್ಲಾ. ಸೊ ಅದ್ರೊಳಗ ನೆಕ್ಸ್ಟ್ ಇಯರ್ಕ್ ನಾವು ಒಂದು 30,000 ಕೊಡ್ಬೇಕು ಖರ್ಚು ಇಟ್ಟಿವಿ ಅಂದ್ರೆ ₹1,20,000, ₹30,000 ಇತ್ತೊಳಗೆ ನಮ್ ಸಂಸಾರ ನಡೀತೈತಿ. ನಮ್ಮ ಹುಡುಗರು ಎಜುಕೇಶನ್ ಆಗ್ಲಿ ಏನು ಮಾಡ್ಲಿ, ರೈತರ ಕೆಲವೊಂದಿಷ್ಟು ಸಾಲ ತೆಗೆದು ಹಾಕಿರ್ತಾರ. ಸೊ ಇತ್ತೊಳಗ ಮತ್ ಈ ಮೇಜರ್ ನೋಡತ್ತೀರಿ, ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡಂಗಿಲ್ಲ, ಅದು ಗೊತ್ತೈತಿ. ರೈತರ ಮನೆಯನ್ನು ಹೆಣ್ಣು ಮಾಡ್ಕೋತಾರ, ಅವ್ರಿಗೂ ಟಾರ್ಚರ್. ಬಂಗಾರ ತೊಂಬ ಈಗ ಬಂಗಾರ ಅಂತ ನೋಡತ್ತೀರಿ, ಬಂಗಾರ 1 ತೊಲಿಗೆ ಇಲ್ಲಂದ್ರೆ ₹1,32,100 ಕಮ್ಮಿ ಆಗ್ತಿತ್ತು ಅಂತಾರ. ಏನು ಕಮ್ಮಿ ಆಗಲ್ಲ. GST ಕಮ್ಮಿ ಆಗ್ತಿತ್ತಂದ್ರು ಇಲ್ಲ. GST ಕಮ್ಮಿ ಆದ್ರೂ ಎಷ್ಟು ಕಮ್ಮಿ ಆಗೈತಿ? ಒಂದ್ ಗಾಡಿ ₹15,000 ಕಮ್ಮಿ ಐತಿ. ಅದು 350cc ಒಳಗೆ ಕಮ್ಮಿ ಮಾಡ್ಯಾರ. 350cc ಎಷ್ಟೈತಿ? 350cc ಮ್ಯಾಗ ಹೋದ್ರ ನಿಮ್ಗೆ ಟ್ಯಾಕ್ಸ್ ನೋಡತ್ತೀರಿ ನೀವು. ಇದ್ರೊಳಗ ಮತ್ತ ಅದ್ರೊಳಗೆ ಎಲ್ರಿ ರೈತ ಒಬ್ರ ಯಾರೇ ರೈತ ಚಲೋ ಕಾರ್ ತಗೊಂಡ, ಹೌದಪ್ಪ ಸ್ವಲ್ಪ ಬಂಗಾರ ಹಾಕೊಂಡ ಎಲ್ಲಾ ಮಾಡ್ರಿ ಅಂದ್ರೆ ಏನ್ ಮಾಡ್ತೀರಿ? ಅವ್ ರೈತ ಅದಾನ, ಒಂದ್ ಹೊಲ ಐತಿ, ಅಷ್ಟ್ ಮಾಡ್ತಾನೋ ಇಷ್ಟ್ ಮಾಡ್ತಾನೋ, ಅವ್ನ್ ಬಂಗಾರ ಐತಿ, ರೊಕ್ಕ ಇನ್ಕಮ್. ಯಾರು ಮಾತಾಡ್ತಾರಲ್ಲ ಅವ್ರಿಗೆ ತಂದು 1 ದಿನ ಹೊಲದ ದಗದ ಹಚ್ಚರಿ. ಒಂದ್ ಹರ್ಯಾಗಿ ಬಾಳ ಬೇಡ, ಎಲ್ಲಾರು ಎಷ್ಟು ಮಾಡ್ತಾರೆ 8ರಿಂದ 12 ಗಂಟೆ ತನಕ ಕೆಲಸ ಮಾಡ್ಲಿ. ಯಾರು ಮಾತಾಡ್ತಾರಲ್ಲ ರೈತರು ಆರಾಮ್ ಇರ್ತಾರೋ ಅಂತೇಳಿ. ರೈತರ ಕಷ್ಟದ ಜೀವನ ಯಾರ್ದ ಇಲ್ಲ. ಆದ್ರೂ ಈಗಿನ ಹುಡುಗರ ಕೆಲವೊಂದಿಷ್ಟು ಮಂದಿ ಇದನ್ನ ಫಾರ್ಮಿಂಗ್ ನ ಚೂಸ್ ಮಾಡತ್ತಾರ. ಯಾಕಂದ್ರೆ ಅವ್ರಿಗೆ ಗೊತ್ತಾಗತೈತಿ ಏನಾಗತೈತಿ, ಏನಿಲ್ಲ, ನಾವ್ ಏನ್ ಮಾಡ್ರೆ ಪ್ರಾಫಿಟ್ ಬರ್ತೈತಿ. ಅವ್ರು ಅಷ್ಟ ಫಾರ್ಮಿಂಗ್ ದಾಗ ಮುಂದ್ ಬರತ್ತಾರು. ನೋಡಾತಿರಿ, ರೈತರು ಮದ್ವಿ ಮಾಡ್ತಾರ, ಹೇಳ್ತಾರ. ನೀವು ನೋಡ್ರಿ ಆಲ್ಮೋಸ್ಟ್ ಕರ್ನಾಟಕದಾಗಲಿ ಮಹಾರಾಷ್ಟ್ರದಾಗ ರೈತರು ಹಿಂಗದ ಅಂದ್ರ ಪ್ರಗತಿಪರ ರೈತರು ಅದಾರ. ಅವ್ರು ಇಷ್ಟು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಾರ ಅಂದ್ರ ಅವ್ರು ಒಂದೊಂದು ಮಗಳ ಸಲುವಾಗಿ
ಒಂದ್ ರೈತರ ಬಗ್ಗೆ ನೀವು ಕೇಳಿರ್ಬೋದು, ಹೆಸರು ನಂಗೆ ಅಷ್ಟೊಂದು ನೆನಪಿಲ್ಲ. ತನ್ನ ಮಗಳ ಮದುವೆಗೆ ಹೆಲಿಕಾಪ್ಟರ್ ತರಿಸಿರತ್ತವ್ರ. ಸೊ ಹಿಂಗ ವಿಚಾರ ಮಾಡ್ರಿ, ರೈತರ ಮನಸ್ಸು ಮಾಡ್ರಿ ಏನ್ ಬೇಕಾದ್ ಮಾಡ್ಬೋದು. ಆದ್ರ ನಮ್ಮ ರೈತರ ಶೋ ಆಫ್ ಮಾಡಂಗಿಲ್ಲ. ನಮ್ಮ ರೈತರ ಹೆಂಗದಾರ, ನಮ್ಮ ರೈತರ ಗೊತ್ತೈತಿ ನಾವು ಮನ್ನಾಂದ ಬಂದೆವು, ಮನ್ನಾಗ ಹೋಗಾರ್ದೆವು. ನಮಗ್ ಮೂರ್ ಅಡಿ ಅಗಲ 6 ಅಡಿ ಉದ್ದ, ಇಷ್ಟು ನಮ್ಮ ರೈತರಿಗೆ ಗೊತ್ತೈತಿ. ಅದಕ್ಕೆ ರೈತರು ಏನು ಶೋ ಆಫ್ ಮಾಡಲ್ದ, ಎಷ್ಟು ಕೋಟಿ ಆಸ್ತಿ ಇದ್ರೂ ಮೈ ಮ್ಯಾಗ ಗಾನ ಅರಿಬೇಕು ಅಂದ ಊರಾಗ ಬರ್ತಾವ. ನೀವು ಸಾಕಷ್ಟು ಜನ ನೋಡಿರಿ, ಡೋಸ್ ತರಕ್ ಸೊಸೈಟಿ ಹೋರಿ, ರೈತರು ಹೆಂಗ್ ಬಂದಿರ್ತಾನಂದ್ರ ಆ ಗಾನ ಅದ್ದು ಅರಿವಿನ ಬರ್ತಾರ. ಯಾಕಂದ್ರ ಅವ್ನ ಕಡೆ ನನ್ ಕಡೆ ಇಷ್ಟ ಐತಿಪಾ, ನಂದು 10 ಎಕರೆ ಹೊಲ ಐತಿ, 20 ಎಕರೆ ಐತಿ, 100 ಎಕರೆ ಹೊಲ ಐತಿ ಅಂತ ಅವ್ನು ತೋರ್ಸಂಗಿಲ್ಲ. ಯಾಕಂದ್ರ ಅವ್ನ್ ಗೊತ್ತೈತಿ ಶೋ ಆಫ್ ಮಾಡಿ ಏನ್ ಮಾಡೋರ್ದೀವು, ನಮ್ಮ ಜೀವನ ಹೆಂಗ್ ನಡೆಯತೈತಿ ಭೂಮಿ ಮ್ಯಾಗ, ನಾವು ಭೂಮಿ ಅಟ್ಯಾಚೇ ಇರ್ತೀವಿ. ಸೊ ನಾನು ನಂದು ಬಿಕಾಮ್ ಮುಗ್ದೈತಿ, ನಾ ಕೆಲ್ಸಾನು ಮಾಡಿನ 1 ವರ್ಷ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ದ ನನಗೆ ಅದು ಬ್ಯಾಂಕ್ ಕೆಲಸ ಕೊಟ್ಟೈತಿ. ಆ ಬ್ಯಾಂಕಿಗೆ ಇನ್ನ ತಕನು ನಾ ಚಿರಋಣಿ ಅದನ್ನ. ಯಾಕಂದ್ರ ಎಕ್ಸ್ಪೀರಿಯನ್ಸ್ ಇಲ್ದ ನನಗೆ ಬ್ಯಾಂಕ್ ಕೆಲಸ ಕೊಟ್ಟೈತಿ. ಆದ್ರೆ ಅಲ್ಲಿ ಬಿಟ್ಟ ನಾ ಈಗ ಸದ್ಯ ಎಲ್ಲಾ ಕಡೆ ತಿರ್ಗಾಡೇನ್ರ. ಬೆಂಗಳೂರು ತಿರ್ಗಾಡೇನಿ, ಮುಂಬೈ ತಿರ್ಗಾಡೇನಿ, ಪುನಾ ತಿರ್ಗಾಡೇನಿ, ಎಲ್ಲಾ ಜಾಬ್ ತಿರ್ಗಾಡೇನಿ. ಎಲ್ಲಾ ಕಡೆ ನನಗೆ ಪೇಮೆಂಟ್ ಮಾತಾಡಿದ 16,800 ರೂಪಾಯಿ ಫೈನಲ್ ಪೇಮೆಂಟ್. ಸೊ ಅವ್ರ ಅಷ್ಟ ಅಲ್ದ ಇನ್ನೂ ಬಾಕಿ ಜನನು ನಂಗೆ ಬಹಳ ಸಪೋರ್ಟ್ ಮಾಡ್ಯಾರ್ರಿ. ನಾ ಏನ್ ಕೆಲ್ಸ ಪ್ಲೇಸ್ ಒಳಗಿದ್ನ ಆ ಎಲ್ಲಾ ಸ್ಟಾಫಿಗೂ ನಾ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಗೆ ಮತ್ತೊಂದು ಹೇಳ್ತೀನಿ, ನಾ ಬೆಂಗಳೂರು ತಿರ್ಗಾಡೇನಿ, ಮುಂಬೈ ತಿರ್ಗಾಡೇನಿ, ಪುನಾ ತಿರ್ಗಾಡೇನಿ ಅಂತ ನನಗೆ ಪೇಮೆಂಟ್ ಕೊಟ್ಟಿದ್ದು ಇಷ್ಟ. ವಿಚಾರ ಮಾಡ್ರಿ, ಬಿಕಾಮ್ ಗ್ರಾಜುಯೇಷನ್ ಮಾಡಿ ನೀವು, ನಾವಂತೂ ಇಲ್ಲಿ ಸಪೋಸ್ 2 ಲಕ್ಷ ಒಳಗೆ ನಮ್ ಡಿಗ್ರಿ ಮುಗಿದಿರ್ಬೋದು. ಆದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಅವ್ರ ಮನ್ಯಾಗ ಕಾಡಿ ಬೇಡಿ ಪರಿಸ್ಥಿತಿ ಇಲ್ಲ ಇತ್ತಂದ್ರೂ, ಎಲ್ಲಾ ರೈತರು ನೋಡ್ರಿ ಪರಿಸ್ಥಿತಿ ಇಲ್ಲಾದ್ರೂ ಅವ್ರು ಹೊಲ್ದಾಗ ಮಾಡಿ ಕಷ್ಟ ಮಾಡಿ ನಿಮ್ಗ ಲಕ್ಷ ಗಟ್ಲೆ ಹಾಕಿ ಬಿಕಾಮ್ ಅಷ್ಟೇ ಅಲ್ಲ, ಯಾವುದೇ ಡಿಗ್ರಿ ಆಗ್ಲಿ, ಮಾಸ್ಟರ್ ಡಿಗ್ರಿ ಆಗ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಕೋರ್ಸ್ ಆಗ್ಲಿ ಎಲ್ಲಾ ನಿಮ್ಗೆ ಮಾಡ್ಸಿರ್ತಾರ. ಆದ್ರೆ ನೀವು ಏನೋ ಕನ್ಸಿಟ್ಕೊಂಡು ಹೌದಪ್ಪ ನಮ್ಮ ಅಪ್ಪ ಇಷ್ಟು ಕಲ್ಸಾನು ಎಲ್ಲ ಮಾಡ್ತೆ ಅಂತ ಹೋಗ್ತೀರಿ. ಇದ್ರೊಳಗೆ ಕೆಲವೊಂದಿಷ್ಟು ಜನ ಎಂಜಾಯ್ಮೆಂಟ್ ಹೋಗ್ತಾರ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗಂಗಿಲ್ಲ. ಯಾರು ಸಿನ್ಸಿಯರ್ ಆಗಿ ಕಲಿತಿರ್ತಾರಲ್ಲ ಅವ್ರ ಬಗ್ಗೆ ನಾ ಹೇಳತ್ತೇನೆ ನಿಮ್ಗೆ. ನಮ್ಮ ಹೌದಪ್ಪ ನಮ್ಮ ತಂದೆ ತಾಯಿ ನಾವು ಪ್ರೌಡ್ ಮಾಡ್ಬೇಕಂತೇಳಿ ಹೋಗಿರ್ತಾರ. ಆದ್ರೆ ಅವ್ರಿಗೆ ಸಿಗೋದೆಷ್ಟೇ ಲಾಸ್ಟ್ ಪೇಮೆಂಟ್ಗ 18,000 20,000. ನನಗೆ ಹೇಳ್ರಿ, ದಿನನಿತ್ಯ ಒಂದು ಎಳ್ನೀರ್ 60 ರೂಪಾಯಿ ಐತಿ ಬೆಂಗಳೂರು, ಅಪ್ರಾಕ್ಸಿಮೇಟ್ಲಿ ಕಮ್ಮಿ ಅಂದ್ರೆ 60 ರೂಪಾಯಿ ಐತಿ. ನಮ್ ಕಡೆ ಎಷ್ಟು ತಗೋತಾರ ರೈತರ ಕಡೆ 10 ರೂಪಾಯಿ, 10 ರೂಪಾಯಿ 20 ರೂಪಾಯಿ ಅವರ ಬಂದ್ ಇಳಿಸಿರ ಅಂದ್ರೆ ಕಮ್ಮಿ ತಗೋತಾರ. ವಿಚಾರ ಮಾಡ್ರಿ, 20 ರೂಪಾಯಿ ನಮ್ಮ ಊರಂದ ಎಳ್ನೀರ ಬೆಂಗಳೂರೊಳಗೆ ಹೋಗಿ 60 ರೂಪಾಯಿ ಆಗ್ತೈತಿ. ಇಲ್ಲಿ ನೀವ ನೋಡ್ರಿ ರೈತರೊಳಗೆ ಮೀಡಿಯೇಟರ್ ಒಳಗೆ ಎಷ್ಟು ತಿನ್ನತಾರ ಗೊತ್ತಾಗ್ಬಿಡ್ತೈತಿಲ್ಲ ಪ್ರಾಫಿಟ್. ಎಲ್ಲಾ ಕಡೆ ತಿರುಗಾಡಿ ನನಗ್ ಲಾಸ್ಟ್ ಅನ್ಸಿದ್ ಏನಂದ್ರ ನಮ್ಮ ಊರು, ನಮ್ ಹೊಲ, ನಮ್ ತಂದೆ ತಾಯಿ, ಈ ನಮ್ಗೆ ಇದ ಚಂದ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟೈತಿ ಲೈಫ್. ನೀ ಸಿಟಿ ಲೈಫ್ ಹೋದ್ರೆ ದಿನ ಅದ ದಂಗೆ ಅದ ಇರ್ತೊಳಗು. ಆದ್ರೆ ಕೆಲವೊಂದಿಷ್ಟು ಹೊಲ ಇಲ್ದವ್ರಿಗೆ ಆಪ್ಷನ್ ಇಲ್ಲ, ಅವ್ರು ಹೋಗಬೇಕು ಬೆಂಗಳೂರ್ಗೂ, ಅವ್ರು ಜಾಬ್ ಮಾಡ್ಬೇಕು. ಆದ್ರೆ ಒಂದ್ ಹೇಳ್ತೀನಿ ನಿಮ್ಗ, ನಿಮ್ ಹುಡುಗರು ಬಂದ ನಾವು ಹೊಲ ಮಾಡ್ತೀವಿ, ಅಗ್ರಿಕಲ್ಚರ್ ಮಾಡ್ತೀವಿ ಅಂದ್ರೆ ನೀವು ಸಪೋರ್ಟ್ ಕೊಡ್ರಿ. ಆಗ್ಲಿಲ್ಲ ಅವ್ರು ವೇದಾಗ ಅವ್ರನ್ನ ಬಿಟ್ಬಿಡ್ರಿ, ಅವ್ರು ಏನಾರ ಮಾಡ್ಕೊಳ್ಳಿ, ನಿಮಗ್ ಲಾಸ್ ಅಂತ ಅವ್ರಿಗೆ ಹೇಳ್ಬಿಡ್ರಿ, ಏನ್ ಮಾಡಪ್ಪ ಲಾಸ್ ಮಾಡ್ಬೇಡ. ಸೊ ಅವ್ರು ತಿಳ್ಕೊತಾರ, ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರು ಬಂದ್ ಮಾಡೇ ಮಾಡ್ತಾರ. ಆದ್ರ ನಮ್ದು ಈಗ ಸದ್ಯ ಏನ್ ಮಾಡ್ತಾರೆ, ಎಲ್ಲಾ ಜಾಬ್ ಮಾಡತ್ತಾರ. ಜಾಬ್ದಾಗ ನಿಮ್ಗೆ ಒಂದ್ ಹೇಳ್ತೀನಿ, ಬೆಂಗಳೂರಾಗ ನಾ ಪರ್ಸನಲ್ ನೋಡಿದಂದ್ರ ಅಷ್ಟು ಟ್ರಾಫಿಕ್ ಒಳಗ ಹೋಗಿ 9 to 5 ಜಾಬ್ ಮಾಡಿ ಹೊಳ್ಳಿ ಬಂದ ಅವ್ರ ರೂಮಿಗೆ ಊಟ ಮಾಡಿ ಮಕ್ಕೋಬೇಕಾದ್ರ ಮಕ್ಕೊಂದ್ ಎಷ್ಟ್ ಅನ್ಸೈತಿ ಗೊತ್ತೇನ್ರಿ, ಬೆಳಿಗ್ಗೆ ಹೇಳ್ಬೇಕಾದ್ರೆ 1 ತಾಸು ನಿದ್ದೆ ಮಾಡಿದಂಗ ಅನ್ಸೈತಿ. ಇಷ್ಟು ಸ್ಟ್ರೆಸ್ ಒಳಗೆ ನಿಮ್ ಹುಡುಗರು ದುಡಿಯಾತಾರ. ನಿಮ್ಮ ಹುಡುಗರಿಗೆ ಹೇಳ್ದ ಒಂದ್ಸಲ ನೀವು ಬೆಂಗಳೂರಿಗೆ ಹೋಗಿ ನೋಡ್ರಿ, ನಿಮ್ಮ ಹುಡುಗರು ಕೆಲಸ ಮಾಡತ್ತಿರೋತಾರ, ನಿಮ್ಗೆ ಗೊತ್ತಾಗ್ತೈತೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರ. ಆದ್ರೂ ನಿಮ್ಮನ್ನ ನಕ್ಕೋತ್ ಮಾತಾಡ್ತಾರ. ಹಬ್ಬಕ್ಕೆ ಬರಂಗಿಲ್ಲ, ಬರ್ಬೇಕಂದ್ರೆ 3,000 ರೂಪಾಯಿ ಬಸ್ ಟಿಕೆಟ್, ಟ್ರೈನ್ ಟಿಕೆಟ್ ಅಂತೂ ಇರ್ತಾವ. ಸೊ ಅವ್ರು 3,000 ಉಳ್ಸಾಕೋಸ್ಕರ ನಿಮ್ ಮುಖಾನ ನೋಡಕ್ ಹಬ್ಬಕ್ಕೆ ಬರಕಾಗಲ್ಲ. ನೀವೇನಂತಾರೆ ಇವ್ ಬರಾತಿಲ್ಲ ಅಲ್ಲೇ ತಿರುಗಾಡ್ತಾನ. ಆದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಲ್ರಿ. 3,000 ಉಳಿಸ್ಬೇಕಂದ್ರೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರ ಅನ್ನೋದು ನಂಗೆ ಗೊತ್ತೈತಿ. ಸೊ ಬೆಂಗಳೂರು ಜೀವನ ಆಗ್ಲಿ, ಸಿಟಿ ಜೀವನ ಆಗ್ಲಿ ನಮ್ ರೈತರಿಗೆ ಹೊಂದಂಗಿಲ್ಲ. ಯಾಕಂದ್ರೆ ನಮ್ ರೈತರ ದಿನ ಎದ್ದ ಮನ್ನಾಗ ತಿರುಗಾಡಿದವ್ರ. ಇವ್ರಿಗೆ ಹೋಗಿ ಅಲ್ಲಿ ಹೋಗಿ ಜಾಬ್ ಮಾಡಂದ್ರ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವ್ರು ಮಾಡ್ರಿ, ಇಲ್ದವ್ರ ಅಗ್ರಿಕಲ್ಚರ್ ಮಾಡ್ರಿ. ನಿಮ್ದು 1/2 ಎಕರೆ ಹೊಲ ಐತಿ, ಸೊ ಮೇವ್ ಮಾಡ್ಕೊರಿ, ಹೊಂತ ಮರಿ ಸಾಕ್ರಿ, ಕುರಿ ಮರಿ ಸಾಕ್ರಿ, ಸಾಕಷ್ಟು ರಿಸೋರ್ಸಸ್ ಅದಾವ್. ಎಲ್ಲಾ ರಿಸೋರ್ಸಸ್ ಯೂಸ್ ಮಾಡ್ಕೊಂಡ ನೀವು ಇನ್ಕಮ್ ಮಾಡ್ಕೋಬಹುದು. ಮೇಜರ್ ಈ ವಿಡಿಯೋನ ಇಲ್ಲಿ ಈಗ ಮುಗಿಸ್ತೇನ್ರಿ ವಿಡಿಯೋ. ಸೊ ನಿಮಗೆ ಎಲ್ಲಾ ರೈತರಿಗೆ ಹೇಳೋದೇನಂದ್ರ, ಎಲ್ಲಾರು ಒಕ್ಕೂಟಾರಿ, ನಂದಷ್ಟ ಕಬ್ಬ ಹೋದ್ರ ಸಾಕತ್ತ ನೋಡ್ಬೇಡ್ರಿ, ಬಾಜುಗ ರೈತರು ನೋಡ್ರಿ. ಯಾಕಂದ್ರೆ ನೀವು ಅಷ್ಟೇ ಸಪೋಸ್ ಒಂದೊಂದ್ ಕಡೆ ನೀವು ಶ್ರೀಮಂತ ಇದ್ರಿ ಅಂದ್ರ ನಿಮ್ ಬಾಜುಗಿನ ಹೊಲ್ದಾನವ್ರ ಬಡವ್ರು ಇರ್ತಾರ. ಸೊ ನಿಮಗ್ ಕಬ್ಬು ಹೋದ್ರೆ ಸಾಕಾಗಿರ್ತೈತಿ. ಅವ್ರಿಗೆ ಕಬ್ಬು ನಮ್ಮ ಒಳ್ಳೆ ಬೆಲೆಗೆ ಹೋಗ್ಲಿ, ನನ್ನ ಮಗಳ ಮದುವೆ ಮಾಡ್ಲಿ ಅಥವಾ ನನ್ನ ಮಗನ ಮದುವೆ ಮಾಡ್ಲಿ, ನಾ ಒಂದ್ ಮನಿ ಕಟ್ಲಿ, ನನ್ನ ಮಕ್ಳಿಗೆ ನಾ ಏನ್ರ ಸಾವಿಕಿತ ಮೊದ್ಲು ಮಾಡಿ ಹೋಗ್ಲಿ ಅಂತ ಆಸೆ ಇರ್ತಾವ. ಸೊ ಅವ್ರ ಬಗ್ಗೆನೂ ವಿಚಾರ ಮಾಡ್ರಿ, ನಿಮ್ದಷ್ಟ ವಿಚಾರ ಮಾಡಿ, ನಮ್ದಷ್ಟ ಕಬ್ಬು ಹೋಗ್ಲಿ ಹಂಗ ಅಲ್ಲೇ ನೀವು ಮಾಡಕ್ ಹೋಗ್ಬೇಡ್ರಿ. ಸೊ ಎಲ್ಲಾರ್ಗಿ ಕೇಳ್ಕೊತೇನೆ ಅಂದ್ರ ರೈತರಿಗೆ ಸಪೋರ್ಟ್ ಮಾಡ್ರಿ. ಸೊ ಆದಷ್ಟು ಈ ವಿಡಿಯೋನ ಎಲ್ಲಾರು ನೋಡ್ರಿ, ಶೇರ್ ಮಾಡ್ರಿ. ನಾ ಏನಾರು ತಪ್ಪು ಮಾಡಿನಂದ್ರ ನನ್ನ ಕಮೆಂಟ್ ಒಳಗೆ ಹೇಳ್ರಿ, ನಾ ತಿದ್ಕೋತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್.